ಮೊದಲನೇ ದಿನ ಸಿನಿಮಾ ರಿಲೀಸು. ನಾನಂತೂ ಫುಲ್ ನೋಡಿದೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ. ತುಂಬ ಇಷ್ಟ ಆಯಿತು. ನನ್ನ ರಿವ್ಯೂ ಕೇಳಬೇಕು ಅಂತಂದರೆ ಒಂದು ಪೀಸ್ಫುಲ್ ಮೂವಿ. 2-2.5 ಗಂಟೆ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಲವ್, ತಂದೆ ಸೆಂಟಿಮೆಂಟು, ತಾಯಿ ಸೆಂಟಿಮೆಂಟು, ಒಂದಷ್ಟು ಫನ್ನಿ ಎಲ್ಲವನ್ನು ಇಟ್ಕೊಂಡು ಒಂದು ಕಮರ್ಷಿಯಲ್ ಸಿನಿಮಾ ಮಾಡಿ ಗೆಲ್ಲಬಹುದು ಅನ್ನೋದನ್ನು ದಿನಕರ ತೋರಿಸಿದ್ದಾರೆ. ನಿಮ್ಮ ಅಭಿಪ್ರಾಯ? ಸರ್, ನನಗೆ ಇದು ನನ್ನ ಮಗು ಥರ. ಸೊ ತುಂಬ ಚೆನ್ನಾಗಿದೆ. ಆ್ಯಂಡ್ ಬೇಸಿಕಲಿ ಇದೊಂದು ಕಮರ್ಷಿಯಲ್ ಮೂವಿ. ಪ್ರತಿಯೊಬ್ಬರಿಗೂ ಖುಷಿಯಾಗುತ್ತೆ. ಆ್ಯಂಡ್ ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ, ಎಂಟರ್ಟೈನ್ಮೆಂಟ್ ಬೇಕಂತಂದರೆ ನಮ್ಮ ರಾಯಲ್ ಚಿತ್ರ ದಿ ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು. ಸೊ ಮಿಸ್ ಮಾಡಿದೆ ನಮ್ಮ ಮೂವಿನ ನೋಡಿ. ನನಗೆ ಆಗಲೇ ದಿನಕರ್ ಸರ್ನ ಕೇಳ್ತಾ ಇದ್ದೆ, ತುಂಬ ಸ್ಟೈಲಿಶಾಗಿ ತೋರಿಸಿರೋದು. ಪ್ರತಿ ಸೀನಲ್ಲೂ ಸ್ಲೋ ಮೋಷನ್ನಲ್ಲಿ ವಾಕ್ ಮಾಡ್ಕೊಂಬರೋದು, ಅದು ನೋಡಿದಾಗ ನಮಗೆ ಯಾವುದೋ ಒಂದು ಫ್ಯೂಚರ್ ಸೂಪರ್ ಸ್ಟಾರ್ ಅಂತೇಳಿ ಅನಿಸಿದ್ದು ಉಂಟು. ಸೊ ನಿಮಗೆ ಆ ಸ್ಟೈಲಿಶ್ ಲುಕ್ಗಳು ನೋಡಿದಾಗ ನಿಮಗೆ ಓನ್ ಎಕ್ಸ್ಪೀರಿಯನ್ಸ್? ಸರ್, ನನಗೆ ನಿಜವಾಗ್ಲೂ ನಾನು ಐ ಬಿಲೀವ್ ಇನ್ ಡಿರೆಕ್ಟರ್ಸ್ ವಿಷನ್. ಸೊ ಅವ್ರು ಹೇಗೆ ಹೇಳ್ತಾರೆ, ಐ ಜಸ್ಟ್ ಫಾಲೋ ದಟ್ ಸರ್. ಅಂದರೆ ಒಂದು ಕತೆಗೆ ಒಂದು ಕ್ಯಾರೆಕ್ಟರ್ ಹಿಂಗೆ ಇರಬೇಕು ಅಂತ ಹೀ ಈಸ್ ದ ಪರ್ಫೆಕ್ಟ್ ಪರ್ಸನ್ ಟು ಡಿಸೈಡ್. ಸೊ ಅವ್ರು ಏನು ಹೇಳಿದ್ದಾರೆ, ಹೇಗೆ ಹೇಳಿದ್ದಾರೆ ಅದನ್ನು ಮಾಡಿದ್ದೀನಿ ಅಷ್ಟೇ. ಸೊ ನಿಮ್ಮ ಮತ್ತು ಸಂಜನಾ ಅವರ ಇಬ್ಬರದ್ದು ಒಂದು ಕೆಮಿಸ್ಟ್ರಿ ಸಕ್ಕದ ವರ್ಕ್ ಆಗಿರೋದು. ಇನ್ಫ್ಯಾಕ್ಟ್ ಇಬ್ಬರದ್ದು ಟಗಫರಾಗಿ ವರ್ಕ್ ಕೆಲಸ ಆಗಿದೆ ಸಿನಿಮಾದಲ್ಲಿ. ಮೇಕಿಂಗ್ ವೈಸ್ ನೋಡಿದ್ರೆ ನಿರ್ಮಾಪಕರು ಎಲ್ಲೂ ಕೂಡ ಕಾಂಪ್ರಮೈಸ್ ಇಲ್ಲ. ಅಷ್ಟು ಬ್ಯೂಟಿಫುಲ್ಲಾಗಿ ಸ್ಕ್ರೀನ್ ನಮಗೆ ಕಾಣುತ್ತೆ, ಅದು ಫ್ರೇಮ್ ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಸೊ ನಿರ್ಮಾಪಕರ ಬಗ್ಗೆ ಹೇಳಿದಾಗ ಸರ್, ಜಯಣ್ಣ ಬೋಗಣ್ಣ ಸರ್ ಇಂದನೇ ಈ ಸಿನಿಮಾ ಆಗಿರೋದು. ಬಿಕಾಸ್ ಕಿಸ್ ಆದಮೇಲೆ ನನಗಿಂತ ಒಂದು ದೊಡ್ಡ ಸಿನಿಮಾ ಕೊಟ್ಟಿದ್ದಾರೆ. ಸೊ ಇಟ್ಸ್ ಮೈ ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದು. ಸೊ ಐ ಹಾನೆಸ್ಟ್ಲಿ ಟೆಲ್, ಜಯಣ್ಣ ಬೋಗಣ್ಣ ಸರ್ಗೆ ಈ ಸಿನಿಮಾ ಒಂದು ದೊಡ್ಡ ಗೆಲುವಾಗಬೇಕು. ಬಿಕಾಸ್ ನಂತರ ಎಷ್ಟೋ ಜನ ಹೊಸಬ್ರಿಗೆ ಕರೆದು ಪ್ರೀತಿಯಿಂದ ಸಿನಿಮಾ ಮಾಡೋ ಪ್ರೊಡ್ಯೂಸರ್ ಅವರು. ಸೊ ಅವ್ರಿಗೆ ಒಳ್ಳೇದಾಗಬೇಕು. ಈ ಸಿನಿಮಾ ಗೆದ್ದರೆ ನಮ್ಮ ಎಂಟೈರ್ ಟೀಮ್ ಗೆದ್ದಂಗೆ. ಸೊ ಪ್ಲೀಸ್ ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ.